ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಸಿಎಂ ಕುರ್ಚಿ ವಿಚಾರದಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದ್ರು ಕೂಡ ಇನ್ನೂ ಆ ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಿರ್ಣಾಯಕ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈಗಲಾದ್ರೂ ಸಿಎಂ ಮಾಡ್ರಪ್ಪ ಅಂತ ಕೇಳಿಕೊಳ್ತಾ ಇದ್ದಾರೆ. ಡಿಕೆ ಹಠಕ್ಕೆ ಹೈಕಮಾಂಡ್ ಬಗ್ತಾ ಇಲ್ಲ. ಏನಿದು ಸ್ಟೋರಿ? ಯಾಕೆ ಬೇಡ್ಕೊಳ್ತಾ ಇದ್ದಾರೆ? ಎಂತಹ ನಿರ್ಣಾಯಕ ಹೋರಾಟ ಮಾಡ್ತಿದ್ದಾರೆ? ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಕೊನೆ ಹಂತದ ಫೈನಲ್ ಮಾತು ಏನು? ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ನಿರ್ಣಾಯಕ ಹೋರಾಟ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಕಸರತ್ತನ್ನ ಮಾಡಿದ್ರು. ಪಾಪ ಸಿಎಂ ಆಗ್ಲೇಬೇಕು ಅಂತ ಏನೇನೋ ಕಸರತ್ತು, ತಂತ್ರ, ಪ್ರತಿತಂತ್ರ, ದಾಳ, ಎಲ್ಲಾ ಲೆಕ್ಕಾಚಾರವನ್ನು ಮಾಡಿ ಮುಗಿಸ್ಬಿಟ್ರು. ಆದರೆ ಸಿಎಂ ಸ್ಥಾನ ಮಾತ್ರ ದಕ್ಕಲೇ ಇಲ್ಲ. ಯಾಕಂದ್ರೆ ಇದೇ ಬಾರಿ ಅಂದ್ರೆ ಈ ಸಲ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಏನೇನೋ ಮಾಡಿದ್ರು, ಯಾವುದು ವರ್ಕೌಟ್ ಆಗಲಿಲ್ಲ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಈ ಬಾರಿಯೇ ಆ ಆಸೆಯನ್ನು ಈಡೇರಿಸ್ಕೊಳ್ಬೇಕು ಅನ್ನುವಂತಹ ಮಹಾದಾಸೆಯನ್ನ ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಿರ್ಣಾಯಕ ಹೋರಾಟವನ್ನ ಮಾಡೋದಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ನಾಯಕತ್ವದ ಬದಲಾವಣೆ ಬಗ್ಗೆ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. 4 ತಿಂಗಳಿಂದ ಅಲೆದಾಡಿ ದೆಹಲಿಗೆ ಸುಸ್ತಾಗ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಯಾರು ಕೂಡ ಡಿಕೆ ಪರವಾಗಿ ಬ್ಯಾಟ್ ಬೀಸ್ತಾ ಇಲ್ಲ. ರಾಹುಲ್ ಗಾಂಧಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡ್ತಾ ಇಲ್ಲ. ಸೋನಿಯಾ ಗಾಂಧಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಪ್ರಿಯಾಂಕಾ ವಾದ್ರಾ ಪರವಾಗಿ ಮಾತನಾಡಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಆದರೆ ಡಿಕೆ ಆಸೆ ಮಾತ್ರ ಇನ್ನೂ ಕೂಡ ಚಿಗುರೊಡಿತಾ ಇದೆ. ಆ ಚಿಗುರೊಡೆದ ಆಸೆಯನ್ನ ಸಿದ್ದರಾಮಯ್ಯನವರು ಚೂಡ್ತಾ ಇದ್ದಾರೆ. ಆದರೆ ಡಿಕೆ ಏನ್ ಮಾಡ್ತಾರೆ? ಮತ್ತೆ ಎಐಸಿಸಿ ಅಧ್ಯಕ್ಷರ ಜೊತೆ ದೆಹಲಿಗೆ ತೆರಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಜೊತೆಯಲ್ಲೇ ಕೂಡ ದೆಹಲಿಗೆ ಹೋಗಿ ಏನ್ ಮಾತನಾಡಿದ್ರು? ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಆದರೆ ಇಷ್ಟೂ ದಿನಗಳ ಕಾಲ ಮಾತನಾಡಿದ್ದು ವ್ಯರ್ಥ ಆಯಿತು. ಈಗ ನಿರ್ಣಾಯಕ ಹೋರಾಟವನ್ನು ಮಾಡುವುದಕ್ಕೆ ಮುಂದೆ ಕಾಲು ಹಿಟ್ಟಿರುವಂಥ ಡಿಕೆ ಶಿವಕುಮಾರ್ ಯಾವ ಲೆಕ್ಕಾಚಾರದ ಹಾದಿಯನ್ನು ಹಿಡಿತಾರೆ, ಏನು ಮಾಡ್ತಾರೆ? ಈಗಲಾದರೂ ಸಿಎಂ ಮಾಡಿ ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ನೀವು ಹೇಳಿದ್ರಪ್ಪ 2.5 ವರ್ಷ ಆಗಲಿ ಅಂತ, ಆಯಿತು. ಸಿದ್ದರಾಮಯ್ಯನವರು ಈಗ ದಾಖಲೆ ಮಾಡಬೇಕು ಅಂತ ಅಂದ್ರಿ, ಅದು ಆಯಿತು. ಇಲ್ಲ ಬಜೆಟ್ ಮಂಡಿಸಿದ್ರು, ಜನವರಿಗೆ ಸಂಕ್ರಾಂತಿ ಆದ್ಮೇಲೆ ಏನೋ ಬದಲಾವಣೆ ಆಗುತ್ತೆ ಅಂದ್ರಿ, ಸಂಕ್ರಾಂತಿ ಕಳೆದು ಶಿವರಾತ್ರಿ ಆಗೋಯ್ತು, ಯಾವುದೇ ಬದಲಾವಣೆ ಆಗಲಿಲ್ಲ. ಬಜೆಟ್ ಆಗ್ಬಿಡ್ಲಪ್ಪ ಆಮೇಲೆ ನೋಡೋಣ ಅಂದ್ರಿ, ಬಜೆಟ್ ಕೂಡ ಆಗೋಯ್ತು, ಯುಗಾದಿ ಹಬ್ಬ ಬರ್ತಾ ಇದೆ, ಈಗಲಾದ್ರೂ ಏನಾದ್ರೂ ಕೂಡ ಬದಲಾವಣೆ ಮಾಡ್ತೀರಾ ಅಂತ ಅಂದ್ರೆ ಯಾರು ಕೂಡ ತುಟುಕ್ ಪಿಟುಕ್ ಅಂತ ಉಸಿರನ್ನ ಬಿಡ್ತಾ ಇಲ್ಲ, ಮಾತನಾಡ್ತಾ ಇಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಹಿಡಿದಿದ್ದಾರೆ, ಈಗಲಾದ್ರೂ ಸಿಎಂ ಮಾಡಿಬಿಡಿ. ಇನ್ನು ಮುಂದೆ ನಾನು ಬಿಲ್ಕುಲ್ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ. ನಿಮ್ಮ ಈ ಭರವಸೆಯ ಮಾತುಗಳಿಗೆ ನಾನು ಬಗ್ಗೋದಿಲ್ಲ. ಈ ಟೊಳ್ಳು ಪೊಳ್ಳು ಹೇಳಿಕೆಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಡಿಕೆ ಹಠಕ್ಕೆ ಬಿದ್ದಿದ್ದಾರೆ. ಇವತ್ತು ದೆಹಲಿಯಿಂದ ವಾಪಸ್ ಬರ್ತಾರೆ ಡಿಕೆ ಶಿವಕುಮಾರ್. ಅದೇ ದೆಹಲಿಯಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಯಾವ ಹೆಜ್ಜೆನ ಇಡ್ತಾರೆ, ಶತಾಯ ಗತಾಯ ಪಟ್ಟ ಇರೋದಕ್ಕೆ ಏನು ಕಸರತ್ತನ್ನು ಮಾಡಿದ್ರು. ಆದರೆ ಹೈಕಮಾಂಡ್ ಏನು ಮಾಡ್ತು? ಡಿಕೆಯ ಕೊನೆಯ ಫೈನಲ್ ಟಚ್ ಏನು, ನಿರ್ಣಾಯಕ ಹೋರಾಟ ಏನು? ಈಗ ಕಾಂಗ್ರೆಸ್ಗೆ ಇದೇ ಡಿಕೆ ಉತ್ತರವನ್ನ ಕೊಡುವಂತಹ ಸಂದರ್ಭ ಒದಗಿ ಬಂದಿದೆ. ಡಿಕೆ ಏನ್ ಮಾಡ್ತಾರೆ? ನಿರ್ಣಾಯಕದ ಉತ್ತರ ಏನು? ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ, ನಿರ್ಣಾಯಕ ಹೋರಾಟ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.